ದ್ವಾಪರಾಯುಗದಲ್ಲಿ 1000 ವರ್ಷ ಮನುಷ್ಯರು ಬದುಕಿದರೆ ಕಲಿಯುಗದಲ್ಲಿ 1000 ವರ್ಷ ಬದುಕುವಂಥದ್ದು ಕಾಕ, ಉಲೂಕ, ಗೃಧ್ರ, ತರುಣಾಂಚ. ಈ 4 ತರು ಅಂದರೆ ಗಿಡ, ಕಾಕ, ಕಾಗೆ, ಗೃಧ್ರ, ಹದ್ದು, ಉಲೂಕ, ಗೂಬೆ 1000 ವರ್ಷ. ಹೌದಾ? ಗೋಕರ್ಣದಲ್ಲಿ ಚತುರ್ವೇದ ಭವನ ಹಳಿತ್ತು. ನಂತರ ಬನ್ನಂಜೆ ಗೋವಿಂದಾಚಾರ್ಯರು ಅಂತ ಹೇಳಿ ಅವರು ಉತ್ತರ ಪ್ರದೇಶದಿಂದ ಅಥರ್ವವೇದಗಳನ್ನು ಕಲಿಸಿ ಉಡುಪಿಯಲ್ಲಿ ಅಥರ್ವವೇದವನ್ನು ಅವರು ಪಾಠ ಮಾಡಿಸಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಅಂತ ಹೇಳಿ. ಇಂದ್ರ ಸಹಸ್ರವರ್ತ್ಮ ತಾಮಶಾಖೆಯಲ್ಲಿ ಏನು ವಜ್ರಾಯುಧನ ನಾಶ ಮಾಡಿದ್ರು ನಾವು ಅದನ್ನು ಇಟ್ಕೊಂಡಿದ್ರು. ಕರ್ನಾಟಕದಲ್ಲಿ ನಮ್ಮಲ್ಲಿ ಹೊಸಕುಳಿ ಗ್ರಾಮ ಅಂತ ಹೇಳಿ ಇದೆ. ಇವತ್ತಿಗೂ ಪ್ರಾಣಾಯನಿ ಶಾಖೆಯನ್ನು ಉಳಿಸಿದಂತಹ ಕೀರ್ತಿ ಏನಿದೆಯೋ ಆ ಊರಿಗೆ ಸಲ್ತದೆ. ಈ ವೇದಗಳನ್ನು ಹೆತ್ತಂತಹ ಕೀರ್ತಿ ಬರುವುದು ಗಾಯತ್ರಿ. ಬ್ರಹ್ಮ ಗಾಯತ್ರಿ ಬೇರೆ, ವಸಿಷ್ಠ ಗಾಯತ್ರಿ ಬೇರೆ, ವಿಶ್ವಾಮಿತ್ರ ಗಾಯತ್ರಿ ಬೇರೆ. ಗಾಯತ್ರಿಗೂ ವೇದಕ್ಕೂ ಪುರಾಣಕ್ಕೂ ಸಂಬಂಧ. ನಿಖರವಾದ ಶಾಸ್ತ್ರವನ್ನು ಕೊಟ್ಟವರು ಯಾರು? ಕಪಿಲರು. ಮಹಾವಿಷ್ಣುವಿನ ಅವತಾರ. ದೇವಹೂತ್ಯ ಆಕೂತಿಯಲ್ಲಿ ಹುಟ್ಟಿದವರು ಅವರು. ಹಾಗೆಯೇ ಅವರು ಸಂಖ್ಯಾಶಾಸ್ತ್ರ ಮೂಲಕವಾಗಿ ಬ್ರಹ್ಮನ ಆಯಸ್ಸು, ಈ ಜಗತ್ತಿನ ಆಯಸ್ಸು, ನಮ್ಮ ಆಯಸ್ಸು ಎಲ್ಲ ನಿರ್ಧಾರವನ್ನು ಸಂಖ್ಯಾಶಾಸ್ತ್ರ ನಿಖರವಾದ ಶಾಸ್ತ್ರದಲ್ಲಿ ಕೊಟ್ಟವರು ಅವರು ಕೂಡ ಜ್ಞಾನವನ್ನು ಕೊಟ್ಟವರೇ. ವೇದದಂತಿ ಕಪಿಲರು. ನೀವು ಆಕಾರದ ಬಗ್ಗೆ ಮಾತಾಡ್ತಿದ್ರಿ. ಹೌದು. ಆವಾಗ ಅಲ್ಲಿ 4 ಯುಗದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತದೆ. ಇದೆಲ್ಲ ಯಾವಾಗ ಬರ್ತದೆ ಅಂದರೆ ಯುಗಾದಿ ಹಬ್ಬದ ದಿವಸ ಪಂಚಾಂಗ ಶ್ರವಣ ಅಂತ ಹೇಳಿ ಮಾಡ್ತೇವೆ. ಅದರಲ್ಲಿ ಬರ್ತದೆ. ಅದರೊಳಗೆ ಸ್ವಯಂಭುವ ಮನ್ವಂತರದಿಂದ 14 ಮನುಗಳು, ಅವರು ಈ ಎಷ್ಟು ಮನ್ವಂತರ ಕಳೆಯಿತು, ಈಗ ಎಷ್ಟನೇ ಮನ್ವಂತರ ನಡೀತಾ ಇದೆ, ಅದರಲ್ಲಿ ಸಪ್ತತಿ ಚಕ್ರ 71 ಸಾರಿ ಯುಗಗಳು ಕೃತಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗಗಳು ಪರಿವರ್ತನೆ ಆಗಿ ಈಗ 28 ಸಾರಿ ಮಹಾಯುಗಗಳು 28ನೇ ಮಹಾಯುಗ ನಡೀತಾ ಇದೆ ಈಗ. ವೈವಸ್ವತ ಮನ್ವಂತ. ಇದು ಅಲ್ಲಿ ಯುಗಾದಿ ಫಲವನ್ನು ಹೇಳಬೇಕಿದ್ದರೆ ಈ ವಿಚಾರಗಳು ಬರ್ತದೆ. ಅದರಲ್ಲಿ ಕೃತಯುಗದಲ್ಲಿ 1,00,000 ವರ್ಷ ಆಯುಷ್ಯ, ಅಸ್ಥಿಗತ ಪ್ರಾಣರಾಗಿರ್ತಾರೆ. ತ್ರೇತಾಯುಗದಲ್ಲಿ 10,000 ವರ್ಷ ಆಯುಷ್ಯ, ಮಾಂಸಗತ ಪ್ರಾಣರು. ದ್ವಾಪರಾಯುಗದಲ್ಲಿ 1,000 ವರ್ಷ ಆಯುಷ್ಯ, ಚರ್ಮಗತ ಪ್ರಾಣರು. ಕಲಿಯುಗದಲ್ಲಿ ಶತಮಾಯು. ಅದರಲ್ಲಿ ಬ್ರಹ್ಮಕಲ್ಪ ಒಂದು ಬರ್ತದೆ. ಆ ಬ್ರಹ್ಮಕಲ್ಪದಲ್ಲಿ ಕಾಕ, ಗೃಧ್ರ, ಉಲೂಕ, ತರುಣಾಂಚ ಸಹಸ್ರಕಂ. ಕೃತಯುಗದಲ್ಲಿ ದ್ವಾಪರಾಯುಗದಲ್ಲಿ 1,000 ವರ್ಷ ಮನುಷ್ಯರು ಬದುಕಿದರೆ ಕಲಿಯುಗದಲ್ಲಿ 1,000 ವರ್ಷ ಬದುಕುವಂಥದ್ದು ಕಾಕ, ಉಲೂಕ, ಗೃಧ್ರ, ತರುಣಾಂಚ. ಈ 4 ತರು ಅಂದರೆ ಗಿಡ, ಕಾಕ, ಕಾಗೆ, ಗೃಧ್ರ, ಹದ್ದು, ಉಲೂಕ, ಗೂಬೆ 1,000 ವರ್ಷ. ಹೌದಾ? ಬ್ರಹ್ಮಕಲ್ಪದಲ್ಲಿ ಹೇಳಿದ್ದಾರೆ. ವ್ಯಾಘ್ರಾಣಾಂಚ ಚತುಷ್ಷಷ್ಟಿ. ಮನುಷ್ಯ, ಗಜ, ಸಿಂಹಾಣಾಂಚ ಶತಮಾಯು. ಇವನ್ನೆಲ್ಲ ಬ್ರಹ್ಮಕಲ್ಪ ಬರ್ತದೆ. ಆ ಬ್ರಹ್ಮಕಲ್ಪದಲ್ಲಿ ಹೇಳಿದ್ದಾರೆ. ಇದು ಯುಗಾದಿ ಫಲವನ್ನು ಹೇಳಬೇಕಿದ್ರೆ ಯುಗಾದಿ ಪುರುಷನ ಲಕ್ಷಣಗಳು ಅವೆಲ್ಲ ಅಲ್ಲಿ ಜ್ಯೋತಿಷ್ಯದ ಅಂದರೆ ವೇದದ ಅಂಗದಲ್ಲಿ ಬರ್ತದೆ. ಅದರಲ್ಲಿ ಋಗ್ವೇದ ಮೊದಲನೇ ವೇದ ಋಗ್ವೇದ. ಇಲ್ಲಿ ರುಚಾಂ 10,000 ರುಚಾಂ 500 ಚ ರುಚಾಂ 80 ವರ್ಗೈಶ್ಚ. ಋಗ್ವೇದದ ಪಾರಾಯಣದ ಕ್ರಮವನ್ನು ಈ ರೀತಿಯಾಗಿ ಚರಣವ್ಯೂಹದಲ್ಲಿ ಹೇಳಿದ್ದಾರೆ. ಇಲ್ಲಿ ಒಂದು ಶಾಖೆಯ
ಯಾಕಂದರೆ ಭಾಷ್ಕಲ ಶಾಕಲ್ಯ ಶಾಖೆಗಳು ಅಂತೇಳೆಲ್ಲ ಬರ್ತವೆ ಅಲ್ಲಿ ಋಗ್ವೇದದಲ್ಲಿ, ಪಂಚಶಾಕಲ್ಯ ಶಾಖೆಗಳು ಅಂತೇಳಿ ಬರ್ತವೆ. ಹೀಗೆ ರುಚಾಂ ಪಾಣಿನಿ ಹೇಳದ್ದು ಏಕವಿಂಶತಿ ಯುದ್ಧ ಬಹುರುಚಃ. ಪಾಣಿನಿ ಹೇಳದ್ದು 21 ಶಾಖೆ ಅಂಥೇಳಿ ಪ್ರಾಚೀನರ ಅಭಿಪ್ರಾಯವಿದೆ. 23 ಶಾಖೆ ಹೇಳುವ ಅಭಿಪ್ರಾಯವಿದೆ. ಆದರೆ ಶಾಕಲ ಮತ್ತು ಭಾಷ್ಕಲ ಹೇಳುವಂಥ ಶಾಖೆಗಳಲ್ಲಿ ಮೊದಲು ಅಂದರೆ ಈಗ ಶಾಕಲ್ಯ ಶಾಖೆಯಲ್ಲಿಯೇ ಪುರುಷ ಸೂಕ್ತ, ಸ್ತ್ರೀ ಸೂಕ್ತ ಇತ್ಯಾದಿಗಳು ಮೊದಲು ಭಾಷ್ಕಲದಲ್ಲಿ ಪಠಿತವಾದಂಥದ್ದು ಕೊಂಡುಬರ್ತದೆ. ಮತ್ತು ಕೆಲವು ಪ್ರದೇಶ ಭಿನ್ನವಾಗಿ ನಮ್ಮಲ್ಲಿ ಮಹಾರಾಷ್ಟ್ರ ಪದ್ಧತಿ ಬೇರೆ, ಶೃಂಗೇರಿ ಪದ್ಧತಿ ಬೇರೆ ಅಂತ ಹೇಳಲ್ಲವ, ಅಧ್ಯಯನದಲ್ಲಿಯೂ ಭಿನ್ನ ಭಿನ್ನತ್ವವನ್ನು ತೋರಿಸ್ತಾರೆ. ಇದು ಋಗ್ವೇದ. ಋಗ್ವೇದ ಇಷ್ಟಕ್ಕೆ ಮುಗಿಲಿಲ್ಲ. ಋಗ್ವೇದ, ಯಜುರ್ವೇದ ಏಕಶತಮಧ್ವರ್ಯು ಶಾಖಾ. ಮೊದಲು ಋಗ್ವೇದ ನಮ್ಮ ದೇಶದಲ್ಲಿ ಇದ್ದದ್ದು 21 ಶಾಖೆಯನ್ನು ಸ್ವೀಕಾರ ಮಾಡಿದರೆ 21 ಶಾಖೆ ಇತ್ತು. ಈಗ ಇರುವುದು ಅಂದರೆ ನಾವು ಭಾರತೀಯರು ಇಟ್ಕೊಂಡದ್ದು ಮೊದಲಿನವರು ಅಷ್ಟು ಇಟ್ಟಿದ್ದರು, ಈಗ ನಾವು ಇಷ್ಟು ಇಟ್ಕೊಂಡಿದ್ದೇವೆ. ಅದು ಪೂರ್ತಿ ಗಟ್ಟಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ, ಹೇಳ್ತಾ ಇಲ್ವ. ಏಕಶತಮಧ್ವರ್ಯು ಶಾಖಾ, 101 ಶಾಖೆಗಳಿವೆ. ಅದರಲ್ಲಿ ಈ ಶುಕ್ಲ ಕಾಣುವ ಶಾಖೆ ಬೇರೆ, ಮಾಧ್ಯಂದಿನ ಶಾಖೆ ಬೇರೆ. ಹೀಗೆ ನಮ್ಮಲ್ಲಿ 3 ಶಾಖೆ ಸಿಕ್ಕುವುದು: ಕೃಷ್ಣ ಯಜುರ್ವೇದ ತೈತ್ತರೀಯ ಶಾಖೆ, ಮಾಧ್ಯಂದಿನ ಕಾಣುವ ಶಾಖೆ, ಇವು ಸೇರಿ 101 ಶಾಖೆಗಳು. ಸಹಸ್ರವರ್ತ್ಮ ಸಾಮವೇದ, 1000 ಗಾನ ಶಾಖೆಗಳು. ಅದು ಇಂದ್ರ ವಜ್ರಾಯುಧವನ್ನು ಹೊಡೆದು ಬರೀ 3 ಶಾಖೆ ಉಂಟು ಇಲ್ಲಿ ಈಗ, ಹೇಳಿತಾ ಇಲ್ವ. ರಾಣಾಯಿನಿ, ಕೌತುಮಿ, ಜೈಮಿನಿ ಅಂಥೇಳಿ 3 ಶಾಖೆ ಇದೆ. ಅಥರ್ವ ವೇದದ್ದು 9 ಶಾಖೆ, ನವಧ ಅಥರ್ವ ವೇದ 9 ಶಾಖೆ ಇದೆ. ಇವಿಷ್ಟು ಸೇರಿಸಿದ್ರೆ 1000, ಅಂದರೆ ಸಹಸ್ರವರ್ತ್ಮ ಹಳೆಯದನ್ನು ಒಟ್ಟು ಸೇರಿಸಿದರೆ 1136 ಶಾಖೆಗಳು ಇದ್ದವು. ಈಗ ಋಗ್ವೇದದಲ್ಲಿ ಪಂಚಶಾಕಲ್ಯ ಶಾಖೆ, ಯಜುರ್ವೇದದಲ್ಲಿ 3, ಸಾಮವೇದದಲ್ಲಿ 3, ಅಥರ್ವವೇದದಲ್ಲಿ 1 ಇದೆ ಈಗ. ಅದು ಗೋಕರ್ಣದಲ್ಲಿ ಚತುರ್ವೇದ ಭವನ ಹಳಿತ್ತು. ನಂತರ ಬನ್ನಂಜೆ ಗೋವಿಂದಾಚಾರ್ಯರು ಅಂತ ಹೇಳಿ ಅವರು ಉತ್ತರ ಪ್ರದೇಶದಿಂದ ಅಥರ್ವವೇದಿಗಳನ್ನು ಕಲಿಸಿ ಉಡುಪಿಯಲ್ಲಿ ಅಥರ್ವವೇದವನ್ನು ಅವರು ಪಾಠ ಮಾಡಿಸಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಅಂತ ಹೇಳಿ ಅವರು ಭಾಳ ದೊಡ್ಡ, ಅಂದರೆ ಹೌದು, ಪ್ರಾಚೀನ ಋಷಿಯ ಪರಂಪರೆಯನ್ನು ಕರ್ನಾಟಕದಲ್ಲಿ ಇಲ್ಲಿ ಗೋಕರ್ಣದಲ್ಲಿ ಒಂದೇ ಚತುರ್ವೇದ ಭವನ ಇತ್ತು. ಶ್ರೀಧರ ಅಡಿಗಳು ಈಗ ಇಲ್ಲ. ಅವರು ಶ್ರೀಧರ ಅಡಿಗಳು ಅಂತೇಳಿ ಕಾಶಿಯಲ್ಲೇ ಕಲಿತ್ಕೊಂಡು ಬಂದು, ನಾನು ಗೋಕರ್ಣದಲ್ಲಿಯೇ ಅಧ್ಯಯನ ಮಾಡಿದವ, ಅವರ ಒಡನಾಟವನ್ನು ಕೂಡ ಮಾಡಿದವ ನಾನು. ಶ್ರೀಧರ ಅಡಿಗಳು ಅಂತ ಹೇಳಿದ್ದರು. ಅವರು ಗೋಕರ್ಣದಲ್ಲಿ ಪಾಠವನ್ನು ಮಾಡ್ತಿದ್ದರು ಅಥರ್ವವೇದದ. ನಂತರ ಸಾಮಶಾಖೆಯಲ್ಲಿ ಸಾಮವೇದ ರಾಣಾಯಣಿ ಶಾಖೆ ಕರ್ನಾಟಕದಲ್ಲಿಯೇ ಇರೋದು ಹೆಮ್ಮೆ ಅದು. ಯಾಕಂದರೆ ನಾವು ಕರ್ನಾಟಕದವರು ಸಾಮಶಾಖೆಯಲ್ಲಿ ಇಂದ್ರ ಅವ ಸಹಸ್ರವರ್ತ್ಮ ಸಾಮಶಾಖೆಯಲ್ಲಿ ಅವ ಏನು ವಜ್ರಾಯುಧನ ನಾಶ ಮಾಡಿದ್ರೂ ನಾವು ಅದನ್ನು ಇಟ್ಕೊಂಡಿದ್ದರು. ಕರ್ನಾಟಕದಲ್ಲಿ ನಮ್ಮಲ್ಲಿ ಹೊಸಕುಳಿ ಗ್ರಾಮ ಅಂತ ಹೇಳೇ ಇದೆ. ಇವತ್ತಿಗೂ ರಾಣಾಯಣಿ ಶಾಖೆಯನ್ನು ಉಳಿಸಿದಂತಹ ಕೀರ್ತಿ ಏನಿದೆಯೋ ಆ ಊರಿಗೆ ಸಲ್ತದೆ. ಇಲ್ಲಿ ಕೆಲವು ಪರಂಭಟ್ರ ಮನೆಯವರು, ತುಂಬ ಮಂದಿ ವಿದ್ವಾಂಸರು ರಾಣಾಯಣಿ ಶಾಖೆಯನ್ನು ಇವತ್ತಿಗೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಬಹಳ ಶ್ರೇಷ್ಠವಾದಂತಹ ವಿಚಾರ. ಅಂತೂ ಆ ಋಷಿ ಪರಂಪರೆಗೆ ಅವರು ಋಷಿ ಋಣದಿಂದ ಮುಕ್ತರಾಗಲಿಕ್ಕೆ ಅವರಿಗೆ ದೇವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ.
ಅಂದರೆ ನಮ್ಮಲ್ಲಿ ಕೃಷ್ಣ ಯಜುರ್ವೇದ ತೈತ್ತರೀಯ ಶಾಖೆ, ಕರ್ನಾಟಕದಲ್ಲಿಯೂ ಇದೆ, ಸಾಗರ ಸೀಮೆಯಲ್ಲಿಯೂ ಇದೆ. ಅದರಲ್ಲಿ ಸೂತ್ರಗಳು ಭೂತಾಯಿನ ಧರ್ಮಸೂತ್ರಗಳು ಅಂತೇಳಿ ಬರ್ತವೆ. ಅದು ಧರ್ಮಶಾಸ್ತ್ರದ ವಿಚಾರದಲ್ಲಿ ಸಂದರ್ಭದಲ್ಲಿ ಅದರ ವಿಚಾರವನ್ನು ಮಾಡುವ. ಹೀಗೆ 4 ವೇದಗಳು. ಈ ವೇದಗಳನ್ನು ಹೆತ್ತಂತಹ ಕೀರ್ತಿ ಬರುವುದು ಗಾಯತ್ರಿಗೆ. ಋಗ್ವೇದದಲ್ಲಿ ಬರ್ತದೆ ಗಾಯತ್ರಿ ಮಂತ್ರ. ವಸಿಷ್ಠ ಮಂಡಲದಲ್ಲಿ ನಾವು ಆಚರಣೆ ಮಾಡುವಂತಹ ಈ ಒಂದು ಋಗ್ವೇದದ ಶಾಖೆಯಲ್ಲಿ, ಈ ವಸಿಷ್ಠ ಮಂಡಲದಲ್ಲಿ ನಾವು ಆಚರಣೆ ಮಾಡುವಂತಹ ಓಂ ತತು ಸವಿತು ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯಃ ಯಃ ನಃ ಪ್ರಚೋದಯಾತು. ಇದೇ ಅದಕ್ಕೆ ವೇದ ಮಾತೆ, ತಾಯಿ, ಜನನಿ ಹೇಳಿ ಆರಾಧನೆಯನ್ನು ಮಾಡ್ತಾರೆ. ಆ ವೇದಮಾತೆಯ ಸ್ವರೂಪದ ಧ್ಯಾನ ಶ್ಲೋಕದಲ್ಲಿ ಅದರ ಸ್ವರೂಪದ ವರ್ಣನೆ ಬರ್ತದೆ. ಚತುರ್ವಿಂಶತ್ಯಕ್ಷರ ತ್ರಿಪದ ಷಟ್ಕುಕ್ಷಿ ಪಂಚಶೀರ್ಷ ಉಪನಯನೇ ವಿನಿಯೋಗ. ಗಾಯತ್ರಿಯ ಸ್ವರೂಪ ವರ್ಣನೆಗಳೆಲ್ಲವ ಬರ್ತದೆ. ಅದರಲ್ಲಿಯೂ ಬ್ರಹ್ಮಗಾಯತ್ರಿ ಬೇರೆ, ವಸಿಷ್ಠ ಗಾಯತ್ರಿ ಬೇರೆ, ವಿಶ್ವಾಮಿತ್ರ ಗಾಯತ್ರಿ ಬೇರೆ. ಹೀಗೆ ಗಾಯತ್ರಿಗೂ ವೇದಕ್ಕೂ ಪುರಾಣಕ್ಕೂ ಸಂಬಂಧ. 4 ವೇದಗಳು ನಿಲ್ಲಬೇಕು, ಅದು ಅನ್ಯೋನ್ಯ ಆಶ್ರಯ. ಅದು ವೇದವನ್ನು ಬಿಟ್ಟು ಗಾಯತ್ರಿ ಇಲ್ಲ, ಗಾಯತ್ರಿಯನ್ನು ಬಿಟ್ಟು ವೇದವಿಲ್ಲ. ಪುರುಷ ಸೂಕ್ತವೂ ಹಾಗೆ. ಪುರುಷ ಏವೇದಗು ಸರ್ವಂ ಯದ್ ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಶೇಷಾನ ಯದನ್ನೇನ ಅತಿರೋಹತಿ. ಇಲ್ಲಿಯೂ ಆ ಒಂದು ಪುರುಷ ಸೂಕ್ತದಲ್ಲಿಯೂ ಪಾಠಭೇದಗಳಿವೆ. ಋಗ್ವೇದದಲ್ಲಿ ಒಂದು ರೀತಿಯ ಪಾಠಭೇದವಿದ್ದರೆ ಮಹಾರಾಷ್ಟ್ರ ಪದ್ಧತಿಯಲ್ಲಿ ಬೇರೆ ಇದೆ, ನಮ್ಮಲ್ಲಿ ಬೇರೆ ಇದೆ. ಯಜುರ್ವೇದದಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ, ಅಂದರೆ ಮಂತ್ರಗಳ ಸಂಖ್ಯೆಯಲ್ಲಿ ಬೇರೆ ಬೇರೆ ಇದೆ. ಅಂದರೆ ಮಂತ್ರಗಳು ಬೇರೆ ಅಲ್ಲ, ಅದೇ ಮಂತ್ರ, ಅರ್ಥವು ಸ್ವಲ್ಪ ವ್ಯತ್ಯಾಸವಾಗ್ತದೆ. ಅಲ್ಲಿ ಸಹಸ್ರಶೀರ್ಷ ಪುರುಷ ಅಂತೇಳಿ ಹೇಳ್ತೇವಲ್ಲ ನಾವು. ನೀವು ಇದೇ ಸಹಸ್ರಶೀರ್ಷ ಪುರುಷ ಶಬ್ದಶಃ ಅರ್ಥ ಮಾಡಲಿಕ್ಕೆ ಹೋದರೆ ಬಹಳ ಗೊಂದಲವಾಗ್ತದೆ. ನನ್ನ ಹತ್ರ ಕೇಳ್ತಾರೆ, ಏನು ವಿಷ್ಣು ಭಟ್ರೆ ನಿಮ್ಮ ವಿರಾಟ ಪುರುಷನ ಲಕ್ಷಣ ಹೀಗೋ ಕೇಳ್ತೀರಿ. ಸಹಸ್ರಶೀರ್ಷ ಪುರುಷ ಅಂದರೆ ಸಹಸ್ರ ಹೇಳುವ ಪದಕ್ಕೆ ಅರ್ಥ ಗೊತ್ತಾಯ್ತಲ್ವ, 1000 ಅಂತೇಳಿ. ಸಹಸ್ರ ಶೀರ್ಷ ಅಂದರೆ ತಲೆ, ಪುರುಷ. ಸಹಸ್ರ ಅಕ್ಷ ಅಂದರೆ ಕಣ್ಣು, 1000 ಕಣ್ಣುಗಳು, 1000 ಕಣ್ಣು, 1000 ತಲೆ, 1000 ಕಣ್ಣು, 1000 ಪಾತ ಅಂದರೆ ಪಾದ. ಅಂದರೆ ಸಹಸ್ರಾಕ್ಷ, ಸಹಸ್ರ ತಲೆ, ಸಹಸ್ರ ಪಾದ. ಇದು ಯಾರ ಲಕ್ಷಣ? ಇದು ವಿರಾಟ ಪುರುಷನ ಲಕ್ಷಣ ಇದು. ಅಂದರೆ ವಿರಾಟ್ ಪುರುಷ ಹೇಗಿದ್ದಾನಪ್ಪ ಕೇಳಿದ್ರೆ 1000 ತಲೆ ಇದೆ, 1000 ಕಣ್ಣಿದೆ, 1000 ಪಾದ ಇದೆ. 1000 ಹಂಗೆ ರೀ. 1000 ತಲೆಗೆ ಎಷ್ಟು ಕಣ್ಣು ಇರಬೇಕು? 2000 ಕಣ್ಣು. ಅಲ್ಲಿ ಒಂದೇ 1000 ಕಣ್ಣು ಇರೋದು. ಆಯಿತು, ಹಾಗಾದ್ರೆ ಒಕ್ಕಣ್ಣ. ಸಹಸ್ರ ಪಾತ, ಹೌದು, ಇನ್ನೊಂದು 1000 ಇಲ್ಲಿ ಖಾಲಿ 2 ಇರಬೇಕಲ್ಲ. ಅಂದರೆ ಅದಕ್ಕೆ ವೇದವನ್ನು ಅರ್ಥೈಸಿಕೊಳ್ಳಬೇಕಿದ್ರೆ ಅದಕ್ಕೆ ಒಂದು ಕ್ರಮ ಇದೆ. ಅಲ್ಲಿ 10 ಶತ ಸಹಸ್ರಂಚ ಅಕ್ಷಯವಾಚಕ. ಅಂದರೆ 10 100 ಸಾವಿರಾರು. ಅಂದರೆ 1000 ಅಂತ ನಿರಕ್ಕಾಗುವಂಗಿಲ್ಲ. 1000 ಹೇಳಲಿಲ್ಲ. ಏಕಶತ ಸಹಸ್ರಶೀರ್ಷ, ಏಕಸಹಸ್ರಶೀರ್ಷ ಪುರುಷ, 2000 ಮಾತು ಹೇಳಲಿ ಅಲ್ಲ. ಅನಂತವಾಚಕವಾದಂಥ 10, 100, 1000 ಹೇಳುವಂಥದ್ದು. 10,000 ನಮ್ಮಲ್ಲಿ ರೂಢಿಯಲ್ಲಿಯೂ ಕೂಡ ಈ 1000 ಅಂತೇವಲ್ಲ ಹೇಳ್ತೇವಲ್ಲ, ಆ ರೀತಿಯಲ್ಲಿ ಅಂದರೆ ಅದು ಬಹಳ ಸುಂದರವಾಗಿ, ಬಹಳ ಅರ್ಥಪೂರ್ಣವಾಗಿ, ಬಹಳ ವೈಜ್ಞಾನಿಕವಾಗಿ. ಸಪ್ತಾಸ್ಯಾಸನ್ ಪರಿದಯ
ತ್ರಿಸಪ್ತಃ ಸಮಿಧಕೃತ ದೇವಾಹ ಯಜ್ಞಂ ತನ್ವಾನಾಹ. ಇದೇ ಮಂತ್ರದಿಂದವ ಒಂದು ಗಣಿತದಲ್ಲಿ ಒಂದು ಕೋಡನ್ನು ಕಂಡುಹಿಡಿದಿದ್ದಾರೆ, ವಿದ್ಯುತ್ತನ್ನು ಕಂಡುಹಿಡಿದಿದ್ದಾರೆ ಈ ವಿಜ್ಞಾನಿಗಳು. ಎಲ್ಲವ ಸಂಖ್ಯಾಶಾಸ್ತ್ರಕ್ಕೂ ಕಪಿಲರನ್ನು ತಗೊಳ್ಳೋದು ಆ ಉದ್ದೇಶಕ್ಕಾಗಿ. ಕೋಡ್ ನೇಮ್ಗಳು ಅಲ್ಲವ. ಸಪ್ತಾಸ್ತ ಸಂಖ್ಯಾಶಾಸ್ತ್ರ ಸಂಕೇತಶಾಸ್ತ್ರವೂ ಹೌದು. ಹೌದು, ಖಂಡಿತ ಹೌದು. ಹೇಳ್ತಾ ಇಲ್ವೋ? ಹೀಗೆ 16 ಋಕ್ಕುಗಳಿಂದ ಸೇರಿದಂತಹ ಪುರುಷ ಸೂಕ್ತ, 18 ಯಜಸ್ಸಿನಿಂದ ಸೇರಿದಂತಹ 23 ಯಜಸ್ಸಿನ ಶುಕ್ಲ ಯಜುರ್ವೇದದಲ್ಲವ 23 ಶಾಖೆಗಳು. ಅವು ಅಲ್ಲಿಂದವ 101 ಶಾಖೆಗಳಾಗಿರ್ತವೆ. ಹೀಗೆ ಋಕ್, ಯಜು, ಸಾಮ, ಅಥರ್ವ. ಋಗ್ವೇದ ಪದ್ಯಾತ್ಮಕ ಕಾವ್ಯಮಯವಾಗಿ ನೋಡಿದರೆ, ಯಜುರ್ವೇದ ಗದ್ಯಾತ್ಮಕ, ಸಾಮವೇದ ಗಾನಾತ್ಮಕ. ಗಾನಾತ್ಮಕ ಗದ್ಯಾತ್ಮಕ ಎರಡೂ ಸೇರಿ ಅಥರ್ವ ವೇದ. ಅಥರ್ವ ಮುನಿಯಿಂದ ಸಂಕಲನವಾದಂತಹ ವೇದ. ಅಥರ್ವ ಮುನಿಯಿಂದ ಅದು ರಚಿಸಲ್ಪಟ್ಟದ್ದರಿಂದ ಅಥರ್ವಣ ವೇದ ಅಲ್ಲ, ಅಥರ್ವಣ ಕ್ರಮ. ಅಥರ್ವಣ ವೇದ ಅಳ್ಕತ್ ಕೆಲವು ಮಂದಿ ಪ್ರಯೋಗವನ್ನು ಮಾಡ್ತಾರೆ. ಅಥರ್ವ ವೇದ, ಅಥರ್ವ ವೇದ. ಅಥರ್ವ ಅಂದರೆ ಅಥರ್ವಾಂಗಿರಸ್ ಹೇಳುವಂಥ ಋಷಿ ಅದನ್ನು ರಚಿಸಿದ್ದು. ಹೀಗೆ 4 ವೇದಗಳಿಗೆ 4 ಉಪವೇದಗಳಿವೆ. 4 ವೇದಕ್ಕೂ ಋಗ್ವೇದಕ್ಕೆ ಆಯುರ್ವೇದ ಉಪವೇದ, ಋಗ್ವೇದದ ಉಪವೇದ ಆಯುರ್ವೇದ. ಯಜುರ್ವೇದದ ಉಪವೇದ ಧನುರ್ವೇದ, ಅಸ್ತ್ರ ಪ್ರಯೋಗ ಮಾಡುವಂಥ. ಸಾಮವೇದದ ಉಪವೇದ ಸಂಗೀತ. ಆಯಿತಾ? ಅಥರ್ವ ವೇದದ್ದು ಅರ್ಥಶಾಸ್ತ್ರ ಮತ್ತು ಗಣಿತಶಾಸ್ತ್ರ, ವಿಶ್ವಕರ್ಮಶಾಸ್ತ್ರ, ಶಿಲ್ಪಶಾಸ್ತ್ರ ಇತ್ಯಾದಿಗಳೆಲ್ಲ ಬರ್ತದೆ. ಹೀಗೆ ವ್ಯಾಧಿ ಶಿಕ್ಷಾ ಇತ್ಯಾದಿಗಳೆಲ್ಲವೂ ಕೂಡ ಅಥರ್ವ ವೇದದಿಂದಲೇ ಇದನ್ನು ನಮಗೆ ಹೇಳಿದ್ದಾರೆ ಅವರು.